ಮುಂದಿನ ರಾಶಿ ಸಿಂಹರಾಶಿಯವರಿಗೆ ಈಗಾಗಲೇ ಗುರುಬಲ ಇತ್ತು. ಈಗ ಈ ವರ್ಷದಲ್ಲಿ ಗುರುಬಲ ಇರೋದಿಲ್ಲ. ಆದರೂ ಕೂಡ ಸಿಂಹರಾಶಿಯವರಿಗೆ 10ನೇ ಮನೆಯಲ್ಲಿ ಕರ್ಮಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾರೆ. ಹಾಗೆಯೇ 2, 4, 6ರ ದೃಷ್ಟಿ ಕೂಡ ಬೀರ್ತಾ ಇರತಕ್ಕಂಥ ಗುರು ಕೂಡ ಇದಾಗಿರುತ್ತೆ. 8 ಮತ್ತು 5ರ ಅಧಿಪತಿಯಾಗಿರ್ತಕ್ಕಂಥ ಗುರು ಈ ರಾಶಿಯವರಿಗೆ ಬಹುಮುಖ್ಯವಾಗಿ ಮಾತಿನಿಂದ ಶುಭ ಆಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು. 2ನೇ ಮನೆ ದೃಷ್ಟಿ ಇರತಕ್ಕಂಥ ಗುರು ಅಂದರೆ ಕನ್ಯಾ ರಾಶಿಯನ್ನು ಗುರು ನೋಡ್ತಾನೆ. ಕರ್ಮಸ್ಥಾನ ಧನಸ್ಥಾನ ಕೂಡ ಅದಾಗಿರೋದ್ರಿಂದ, ಹಾಗಾಗಿ ವಾಕ್ಸ್ಥಾನ ಕೂಡ ಇದಾಗಿರೋದ್ರಿಂದ ಮಾತಿನಲ್ಲಿ ಹುಷಾರಾಗಿರಿ. ಅನ್ನೆಸರಿ ಖರ್ಚು ಮಾಡೋಕ್ಕೆ ಹೋಗಬೇಡಿ. ಓವರ್ ಎಕ್ಸ್ಪೆಕ್ಟೇಷನ್ಸ್ ಬೇಡ ಅಂತ ಹೇಳುತ್ತೆ. ಉದ್ಯೋಗದಲ್ಲಿ ಶುಭ ಆಗುತ್ತೆ. ನಿರೀಕ್ಷಿತ ಫಲಗಳು ಕೂಡ ಸಿಗುತ್ತೆ. ಸ್ಥಿರ ಆಸ್ತಿಗಾಗಿ ಸ್ವಲ್ಪ ಪ್ರಯತ್ನ ಪಡ್ತಕ್ಕಂಥ ಯೋಗ, ಸ್ವಲ್ಪ ಲವಲವಿಕೆ ಇರ್ತೈತೆ. ಆರೋಗ್ಯ ಚೆನ್ನಾಗಿರುತ್ತೆ. ಹಾಗೆಯೇ ಅಲ್ಪ ಅನಾರೋಗ್ಯ ಇದ್ದರೂ ಕೂಡ ಏನು ತೊಂದರೆಗಳು ಇಲ್ಲ. ಹಣಕಾಸಿನ ವಿಷಯಗಳಲ್ಲಿ ಹುಷಾರಾಗಿರಿ. ಔಷಧಿಗಳಿಗಾಗಿ ಸ್ವಲ್ಪ ಖರ್ಚು ಮಾಡ್ತೀರಾ. ಮನೆಯ ವಿಷಯದಲ್ಲಿ ಸ್ವಲ್ಪ ಕಂಟಕಗಳು, ಆಸ್ತಿಯ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರಿ. ವಾಹನ ಯೋಗ ತುಂಬ ಚೆನ್ನಾಗಿದೆ. ಸರ್ಕಾರಿ ನೌಕರರಿಗೆ ಶುಭ ಆಗ್ತಕ್ಕಂಥದ್ದು, ಪಾಲುದಾರಿಕೆಯಿಂದ ಒಳ್ಳೆಯದಾಗ್ತಕ್ಕಂಥದ್ದು, ಮಹಿಳೆಯರಿಗೆ ತುಂಬ ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಆಗ್ತಕ್ಕಂಥ ಯೋಗ ಕೂಡ ಸಿಂಹರಾಶಿಯವರಿಗಿರುತ್ತೆ. ರಾಜಕಾರಣಿಗಳಿಗೆ ಗುರುವಿನ ಸಂಚಾರದಿಂದ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಕರ್ಮಸ್ಥಾನದಲ್ಲಿ ಇರೋದ್ರಿಂದ ಸುಮ್ಮನೇನೂ ಕೂಡ ಕರ್ಮಸ್ಥಾನದಲ್ಲಿ ನಿರ್ಧಾರಗಳು ತಗೊಳ್ಳುವಾಗ ಸ್ವಲ್ಪ ಹುಷಾರಾಗಿರಿ. ವೃದ್ಧ ಮಹಿಳೆಯರಿಗೆ, ರೋಗಿಗಳಿಗೆ ಬೆಡ್ಶೀಟ್ ಕೊಡ್ತಕ್ಕಂಥದ್ದು, ಆಪಲ್ಲು, ಬ್ರೆಡ್ಡು, ಹಾಲು, ರೋಗಿಗಳಿಗೆ ಇವರು ಭಾನುವಾರದ ದಿವಸ ದಾನ ಮಾಡೋದ್ರಿಂದ ಬಹಳಷ್ಟು ಶುಭ ಆಗುತ್ತೆ. ಕೆಂಪು ಮತ್ತು ಹಳದಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 1 ಮತ್ತು 7 ಆಗಿರುತ್ತೆ. ಓಂ ದಕ್ಷಿಣಾಮೂರ್ತಯೇ ನಮಃ ಈ ಮಂತ್ರವನ್ನು ಪ್ರತಿನಿತ್ಯ ಜಪ ಮಾಡ್ಕೊಳ್ಳಿ. ಗುರುವಿನ ಅನುಗ್ರಹ ಬೇಗ ಆಗುತ್ತೆ, ತುಂಬಾ ಒಳ್ಳೆಯದಾಗುತ್ತೆ.